ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು ಪಾರ್ಟ್ 1 ಬಗ್ಗೆ ಕಲ್ತಿದ್ವಿ. ಅಂದರೆ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಮೇನ್ನ ಕಲ್ತಿದ್ವಿ ಆ್ಯನ್ಯುವಲ್ ಕ್ವಶನ್ ಪೇಪರ್ ಕ್ಲಾಸ್ 5ಇಂದಲ್ಲಿ. ಇವತ್ತು ಅದೇ ಕಂಟಿನ್ಯೂ ಮಾಡೋಣ. ಕ್ಲಾಸ್ 5 ಮ್ಯಾಥ್ಸ್ ಆ್ಯನ್ಯುವಲ್ ಕ್ವಶನ್ ಪೇಪರ್ ಸಾಲ್ಡ್ 2025-26 ಥರ್ಡ್ ಮೇನ್. ಫಸ್ಟ್ ಸೆಕೆಂಡ್ ಮೇನ್ ಆಲ್ರೆಡಿ ಪಾರ್ಟ್ 1ಅಲ್ಲಿ ಮಾಡಿದ್ವಿ. ನಾವು ಥರ್ಡ್ ಮೇನಿಗೆ ಬಂದಿದ್ದೀವಿ. ಥರ್ಡ್ ಮೇನ್ ಡೂ ಹ್ಯಾಸ್ ಡೈರೆಕ್ಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ನು ಕನ್ವರ್ಟ್ 6/3/5 ಇಂಟು ಡೆಸಿಮಲ್. ಸೊ 6/3/5 ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ. ಇದನ್ನು ನಾವು ಡೆಸಿಮಲಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡೋದು ಅನ್ನೋದನ್ನ ಬನ್ನಿ ತೋರಿಸ್ತೀನಿ. ಈಗ 6/3/5 ಇದೆ. ಸೊ ಫಸ್ಟ್ ಎರಡನ್ನ ಇಂಟು ಮಾಡ್ಕೋಬೇಕು, ಆಮೇಲೆ ಅದು ಬಂದಿದ್ದ ಆನ್ಸರ್ನ ಪ್ಲಸ್ ಮಾಡಬೇಕು. ಈಗ ಇಲ್ಲೇ ಗೊತ್ತಾಗುತ್ತೆ 6 5s ಅವ್ರು 5 6 ಎರಡು ಮಾಡ್ಕೋಬೋದು. 30 ಆಗುತ್ತೆ. 30 + 3 33. ಈಗ 33/5 ಡಿನಾಮಿನೇಟರ್ ಸೇಮೇ ಇರುತ್ತೆ. ಸೊ ಇದನ್ನೀಗ ಡೆಸಿಮಲ್ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡೋದು? ಡಿವೈಡ್ ಮಾಡ್ಕೋಬೇಕು. ಸೊ ನಮ್ಗೆ ಇಲ್ಲೇ ಹಿಂಗೆ ಕ್ಯಾನ್ಸಲ್ ಮಾಡೋದಾದರೆ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಹಿಂಗೆ ಮಾಡ್ಕೊಳ್ಳೋಣ. 5 33 ಈಗ 6 30 0 ಇಲ್ಲಿ 3 ಉಳಿತು. ಸೊ ಪಾಯಿಂಟ್ ಕಟ್ಕೊತೀವಿ, ಅವಾಗ 0 ತೊಗೋಬೋದು. ಸೊ 6 ಮತ್ತು 30 ಇರುತ್ತೆ. ಇದನ್ನು ಈಗ ಮೈನಸ್ ಮಾಡಿದರೆ ನಮಗೆ 0 0 ಬರುತ್ತೆ. ಸೊ ಈಗ ಬಂದಿದ್ದ ಆನ್ಸರು 6.6. 33/5 ಅಂದರೂ ಒಂದೇ, 6.6 ಅಂದ್ರೂ ಒಂದೇ. ಈಗ ಡೆಸಿಮಲಿಗೆ ಕನ್ವರ್ಟ್ ಮಾಡಿದ್ದೀವಿ, ಆವಾಗ ಆನ್ಸರ್ ಬಂದಿದ್ದು 6.6. ಸೆಕೆಂಡ್ ಒನ್ ಮಲ್ಟಿಪ್ಲೈ 98.01 ಇಂಟು 2.3 ಅಂತ ಕೊಟ್ಟಿದ್ದಾರೆ. ಸೊ 98.01 ಇಂಟು 2.3. ಸೊ ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ 3ಇಂದ ಎಲ್ಲ ಮಾಡ್ಕೊಂಡು ಹೋಗೋಣ. 3 1s 3, 3 6s 0, 3 8s 24, 2 ಕ್ಯಾರಿ 4, 3 9s 27, 27 + 2 29. ಸೊ ಇಲ್ಲಿ ಪ್ಲಸ್ ಹಾಕ್ಕೊಳ್ಳಿ. ಈಗ ಪಾಯಿಂಟ್ನ ಲೀವ್ ಮಾಡಿ. 2 1s 2, 2 6s 0, 2 8s 16, 1 ಕ್ಯಾರಿ 6, 2 9s 18, 18 + 1 19 ಆಗುತ್ತೆ. ಸೊ ಈಗ ಇದನ್ನು ಆ್ಯಡ್ ಮಾಡ್ಕೋಬೇಕು. ಈಗ 3 ಹ್ಯಾಸ್ ಇಟ್ ಈಸು 0 + 2 2, 4 + 0 4, 9 + 6 15, 1 ಕ್ಯಾರಿ 5. ಈಗ 9 + 1 10, 10 + 2 12, 1 ಕ್ಯಾರಿ 2, 1 + 1 2 ಆಗುತ್ತೆ. ಈಗ ಇಲ್ಲಿ ಲೆಫ್ಟ್ ಸೈಡಿಂದ 2 ಡಿಜಿಟ್ ಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ 2 ಡಿಜಿಟ್ ಇದೆ, ಸೊ 2 ಬರ್ಕೊಳ್ಳಿ. ಇಂಟು ಬದಲಾಗಿ ಪ್ಲಸ್, ಇಲ್ಲಿ 1 ಡಿಜಿಟ್ ಇದೆ, 1 ಡಿಜಿಟ್. ಸೊ 2 + 1 3 ಡಿಜಿಟ್ ಆದಮೇಲೆ ನಾವು ಪಾಯಿಂಟ್ ಇಡಬೇಕು. ಲೆಫ್ಟಿಂದ 3 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಸೊ ನಮಗೆ 225.423 ಆನ್ಸರ್ ಸಿಗುತ್ತೆ. ಥರ್ಡ್ ಒನ್ ನೇಮ್ ಎನಿ 2 ಆ್ಯಂಗಲ್ಸ್ ಇನ್ ದ ಗಿವನ್ ಫಿಗರ್. ಸೊ ಒಂದು ಫಿಗರ್ ಕೊಟ್ಟಿದ್ದಾರೆ, ಅದರಲ್ಲಿ 2 ಆ್ಯಂಗಲ್ ಮಾರ್ಕ್ ಮಾಡಬೇಕು. ABCD. ಸೊ ಫಸ್ಟ್ ಆ್ಯಂಗಲ್ ಬಂದುಬಿಟ್ಟು DBC. ಇದು ಬಂದುಬಿಟ್ಟು ಅಕ್ಯೂಟ್ ಆ್ಯಂಗಲ್. ಸೊ ಇನ್ನೊಂದು ಆ್ಯಂಗಲ್ ಬಂದುಬಿಟ್ಟು ABD. ಇದು ಬಂದುಬಿಟ್ಟು ಆಪ್ಟಿವ್ಸ್ ಆ್ಯಂಗಲ್. Fourth one, find the radius of circle whose diameter is 16 meter ಅಂತ ಕೊಟ್ಟಿದ್ದಾರೆ. ಸೊ ಡಯಾಮೀಟರ್ ಎಷ್ಟಿದೆ? 16 ಮೀಟರ್ ಇದೆ. ಸೊ ನಮೀಗ ರೇಡಿಯಸ್ ಫೌಂಡ್ ಮಾಡಬೇಕು. ರೇಡಿಯಸ್ನ ಕಂಡುಹಿಡಬೇಕು. ಸೊ ರೇಡಿಯಸ್ = ಡಯಾಮೀಟರ್ ಡಿವೈಡೆಡ್ ಬೈ 2 ಅಂತ ಫಾರ್ಮುಲಾ. ಡಯಾಮೀಟರ್ ಎಷ್ಟಿದೆ? 16 ಮೀಟರ್ ಇದೆ. ಸೊ 16 ಡಿವೈಡೆಡ್ ಬೈ 2. ಸೊ 2 ಮಗಿಲ್ 16 ಬರುತ್ತೆ. 2 ಎಷ್ಟು 2 8 ಇಲ್ಲೇ ಹೋಯ್ತು ನೋಡಿ. ಸೊ 8 ಮೀಟರ್. ರೇಡಿಯಸ್ 8 ಮೀಟರ್ ಆಗುತ್ತೆ. ಸೊ 8 ಮೀಟರ್ ಡಯಾಮೀಟರು 16 ಮೀಟರ್ ಆದರೆ ರೇಡಿಯಸ್ಸು 8 ಮೀಟರು. ಫಿಫ್ತ್ ಒನ್ ಚೇಂಜ್ 25% ಇಂಟು ಫ್ರ್ಯಾಕ್ಷನ್. 25% ಅಂದರೆ ಡಿವೈಡೆಡ್ ಬೈ 100 ಅಂತ. ಸೊ 25 ಮಗಿಲ್ ಹೋಗುತ್ತೆ. 25 1s 25 4s. ಸೊ 1/4 ನಮಗೆ ಫ್ರ್ಯಾಕ್ಷನ್ ಸಿಕ್ಕಿದ್ದು. ಸಿಕ್ಸ್ತ್ ಒನ್ ಫೈಂಡ್
12% of rupees 500. So 12% ಅಂದರೆ 12/100 ಇಂಟು rupees 500 ಅಂತ ಕೊಟ್ಟಿದ್ದಾರೆ, 500. ಸೊ ಇವೆರಡು 0 ಹೋಗ್ತಾ, ಸೊ ಇಲ್ಲಿ 1 ಉಳಿತು, 1 ಡಿನಾಮಿನೇಟರ್ ಇದ್ದರೆ ಅದನ್ನು ಲೀವ್ ಮಾಡಬೇಕು. ಸೊ 12 ಇಂಟು 5, 12 5s are 60. 7th one, ಅಡಿಷನ್ ಮಾಡಬೇಕು. rupees 14.50 ಕೊಟ್ಟಿದ್ದಾರೆ, rupees 25.05 ಕೊಟ್ಟಿದ್ದಾರೆ, rupees 250.75 ಕೊಟ್ಟಿದ್ದಾರೆ. ಸೊ ನಾವು ಹೆಂಗಾದರೂ ಹಾಕೋಬೋದು, ಈಸಿಯಾಗಿ ಮಾಡಬೇಕಂದ್ರೆ 250.75. ಸೊ ಈಗ 25.05. ಸೊ 14.50. ಸೊ ಇಷ್ಟನ್ನು ಆ್ಯಡ್ ಮಾಡಬೇಕು. ಸೊ 5 + 5 10, 1 ಕ್ಯಾರಿ 0. ಸೊ 7 + 1 8, 8 + 5 13, 5 + 4 9, 9 + 1 10, 1 ಕ್ಯಾರಿ 0, ಪಾಯಿಂಟ್ ಇಟ್ಕೊಳ್ಳಿ. ಸೊ 5 + 1 6, 6 + 1 7, 7 + 2 8, 7 + 2 9, sorry 2 as it is. So this is the answer, 290 rupees 30 paise. 8th one, find the perimeter of a rectangular whose length is 10 meter and breadth is 7 meter. So perimeter formula is equals to 2 into length plus breadth is equals to 2, length is equals to 10 plus 7 is equals to 2 into 17, 10 plus 7 17, 2 into 17 34 meter is the answer. So perimeter of rectangular is 34 meter. 9th one, a film started at 10:15 a.m. and ended at 12:20 p.m. Find the duration of the film. So 12:20 p.m. minus 10:15 a.m. So it becomes 10, it becomes 1. 10 minus 5, 5. 1 minus 1, 0. Point as it is. So 2 as it is. 1 minus 1, 0. So 2 hours 5 minutes. 10th one, find the cost price if the selling price is rupees 250 and loss is rupees 80. So CP is equals to loss plus SP is equals to, loss is equals to 80 plus SP is equals to 250 is equals to 330. 330 is the cost price. 11th one, convert 5 years 25 days into days. So 5 years 25 days is equals to 5 years into 365 into plus 25 days is equals to 5 years 365 days is 1825 plus 25 days is equals to, so 1825 plus 25 is 1850 days. ಸೊ ನಾವೀಗ ಥರ್ಡ್ ಮೇನಲ್ಲಿ 11 ಕ್ವಶನ್ವರೆಗೂ ಬಿಡಿಸಿದ್ದೀವಿ. 12th ಕ್ವಶನಿಂದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.